ನಮಸ್ತೆ ಸ್ನೇಹಿತರೆ, ಇದು ಮೊಬೈಲಲ್ಲಿ ನಾವು ಫೋಟೋ ಸ್ಕ್ಯಾನ್ ಅಂದರೆ ಈಗ ಕಂಪ್ಯೂಟ್ರಲ್ಲೂ ಲ್ಯಾಪ್ಟಾಪಲ್ಲೂ ಅರ್ಜಿ ಹಾಕುವಾಗ ಯಾವ ರೀತಿ ಫೋಟೋ ಸ್ಕ್ಯಾನ್ ಮಾಡ್ತೇವೋ ಸೇಮ್ ಸಿಸ್ಟಮ್ ಸ್ನೇಹಿತರೆ. ಮೊಬೈಲಲ್ಲೂ ಸಹ ನಾವು ಫೋಟೋ ಸ್ಕ್ಯಾನ್ ಮಾಡ್ಬೋದು. ಆ ಫೋಟೋ ಸ್ಕ್ಯಾನ್ ಮಾಡಿ ನಾವು ಎಲ್ಲ PNG ಅಥವಾ JPG ಅಥವಾ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ. ನೀವೇನು ಮಾಡಬೇಕು, ನೀವು ಆಲ್ರೆಡಿ ಮೊಬೈಲಲ್ಲಿ ಒಂದು ಫೋಟೋ ತೆಗೆದಿಟ್ಕೊಳ್ಳಿ ಗ್ಯಾಲರಿಯಲ್ಲಿ. ನಾನು ಆ ಗ್ಯಾಲರಿಯಲ್ಲಿರುವಂಥ ಫೋಟೋನ ಯಾವ ರೀತಿ ಸ್ಕ್ಯಾನ್ ಮಾಡ್ಬೇಕಂತ ಹೇಳ್ತೀನಿ. ಗೂಗಲಲ್ಲಿ ಹೋಗಿ ನಿಮ್ಮ ಮೊಬೈಲಲ್ಲಿ ಫೋಟೋ ಸ್ಕ್ಯಾನ್ ಆನ್ಲೈನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಇಲ್ಲಿ ಆನ್ಲೈನ್ ಕ್ಯಾಮ್ ಸ್ಕ್ಯಾನರ್, ಆನ್ಲೈನ್ ಡಾಕ್ಯುಮೆಂಟ್ ಫೋಟೋ ಸ್ಕ್ಯಾನರ್, ಕನ್ವರ್ಟ್ ಟು PDF ಆರ್ ಎಡಿಟ್ ಆರ್ JPG PNG ಅಂತ ಬರುತ್ತೆ. ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇದನ್ನು ಕ್ಲೋಸ್ ಮಾಡಿ, ಇದನ್ನು ಕ್ಲಾಸ್ ಔಟ್ ಮಾಡಿ. ಈಗ ಇಲ್ಲಿ ಕ್ಯಾಮ್ರಾ ಅಂತಿದೆ ಮತ್ತು ಗ್ಯಾಲರಿ ಅಂತಿದೆ. ಕ್ಯಾಮ್ರಾ ಮೇಲೆ ಟಚ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟ್ ಫೋಟೋವನ್ನು ತಗೋಬೋದು ನೀವು. ನಿಮ್ಮ ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಲಿ ಯಾವುದೇ ಆಗಲಿ. ಮತ್ತು ಗ್ಯಾಲರಿಯಲ್ಲಿದೆ, ಈಗಾಗಲೇ ಗ್ಯಾಲರಿಯಲ್ಲಿ ನಾನು ಆಲ್ರೆಡಿ ಫೋಟೋ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಇದು ಗ್ಯಾಲರಿಯಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಡನ್ ಕೊಡ್ತೀನಿ. ಡನ್ ಕೊಟ್ಟಾಗ ಈ ರೀತಿ ಓಪನ್ ಆಗುತ್ತೆ. ಒಂದು ವೇಳೆ ಇಲ್ಲೇನಾದರೂ ಇದ್ರ ಮೇಲೆ ಬೇರೆ ಒಂದು ಏನಾದರೂ ಬಂದರೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ಒಂದೊಂದು ಸಲ ಹಿಂಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ಈ ಒಂದು ಟ್ರಯಾಂಗಲ್ ಪಿಕ್ಚರ್ ಇರುತ್ತೆ, ಅದ್ರ ಮೇಲೆ ಟಚ್ ಮಾಡಿ ಅದು ಹೋಗ್ಬಿಡುತ್ತೆ. ಇಲ್ಲಿ ಕೆಳಗೆ ಆಪ್ಷನ್ಸ್ ಇದಾವೆ ನೋಡಿ, ಬ್ಯಾಕು, ರೊಟೇಟು, ಅಡ್ಜಸ್ಟು, ಜೂಮು, ಫಿಟ್ಟು, ಕ್ರಾಫು ಅಂತ. ಸೊ ನಾನು ಫಿಟ್ ಮಾಡ್ತೀನಿ. ಇದು ಬಂದಿದೆ. ಸೊ ಈ ಫಿಟ್ ಮೇಲೆ ಟಚ್ ಮಾಡಿದ್ರೆ ಈ ರೀತಿ ಹಿಂಗೆ ಕ್ಲೋಸ್ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಅಂತ ಫಿಟ್ ಬರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಅಡ್ಜಸ್ಟ್ ಅಮೌಂಟ್ ಐತೆ, ಝೂಮ್ ಐತೆ ಸ್ನೇಹಿತರೆ. ಝೂಮ್ ಎಷ್ಟು ಬೇಕೋ ಅಷ್ಟು ನಾವು ಝೂಮ್ ಮಾಡ್ಕೋಬೋದು. ಈ ಝೂಮ್ ಮೇಲೆ ಅಡ್ಜಸ್ಟ್ ಅಂತ ಐತೆ ನೋಡಿ ಸ್ನೇಹಿತರೆ. ಇದನ್ನು ಸಹ ನಾವು ಯಾವ ರೀತಿ ಬೇಕೋ ಎಲ್ಲಿಗೆ ಬೇಕೋ ಅಡ್ಜಸ್ಟ್ ಮಾಡ್ಕೋಬೋದು. ಪ್ರತಿಯೊಂದು ಈ ರೀತಿ ಮಾಡ್ಬೋದು ಸ್ನೇಹಿತರೆ. ಸೊ ನಾನು ಮತ್ತೆ ಫಿಟ್ ತಗೊತಾ ಇದ್ದೀನಿ. ಮತ್ತು ರೊಟೇಟು ಯಾವ ಕಡೆ ಬೇಕೋ ಆ ಕಡೆಗೆ ಈ ಥರ ಎಲ್ಲ ರೊಟೇಟು. ನೀವು ಗ್ಯಾಲರಿಯಲ್ಲಿ ತಗೊಂಡಿರೋ ಫೋಟೋ ಹೆಚ್ಚು ಕಡಿಮೆ ಹಂಗೆ ಬಂದಿದ್ದರೆ ರೊಟೇಟ್ ಮಾಡ್ಕೋಬೋದು. ಇದು ಬೇಡ ಅಂದರೆ ಇಲ್ಲಿ ಬ್ಯಾಕ್ ಬರ್ಬೋದು. ಈಗ ನಾನೆಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿ CROP ಕ್ರಾಪ್ ಅಂತ ಸೆಟ್ ಅಂತಿದೆಯಲ್ಲ ನೋಡಿ ಸ್ನೇಹಿತರೆ. ಈ CROP ಮೇಲೆ ಸೆಟ್ ಕ್ರಾಪ್ ಮಾಡಿ ಇದು ಮಾಡಿದ್ಮೇಲೆ ಈ ರೀತಿ ಟಚ್ ಮಾಡಿದ್ಮೇಲೆ ಈ ರೀತಿ ನಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಜಾಸ್ತಿ ಬ್ರೈಟ್ನೆಸ್ ಬಂದಿದೆ. ಸೊ ಮತ್ತೆ ಇಲ್ಲೊಂದು ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಎಫೆಕ್ಟ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಕೆಲವು ಆಪ್ಷನ್ಸ್ ಓಪನ್ ಆಗ್ತವೆ. ಒರಿಜಿನಲ್ ಬೇಕಾ, ಬೆಟರ್ ಬೇಕಾ, ಸೂಪರ್ ಬೇಕಾ, ಸಿಂಪಲ್ ಬೇಕಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಂತ. ಸೊ ನಾನು ಬೆಟರ್ ಇಟ್ಕೊತೀನಿ. ಆಲ್ರೆಡಿ ಒರಿಜಿನಲ್ ನನ್ನ ಹತ್ರ ಇತ್ತಲ್ಲ, ಸೊ ಬೆಟರ್ ಇಟ್ಕೊತೀನಿ. ಬೆಟರ್ ಇಟ್ಕೊಂಡ್ರೆ ಈ ರೀತಿ ಕ್ಲಾರಿಟಿ ಆಗುತ್ತೆ ಸ್ನೇಹಿತರೆ ಫೋಟೋ. ಈ ಒಂದು ಕ್ಲಾರಿಟಿ ಆದಮೇಲೆ ಏನಾಗಬೇಕಪ್ಪ ಅಂದರೆ ನಾವಿಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ. ಸೊ ಈ ಡೌನ್ಲೋಡ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ 3 ಆಪ್ಷನ್ಸ್ ಬಂತು ಕೆಳಗೆ, JPG, PNG, PDF ಅಂತ. ನೀವು JPG ಬೇಕಂದರೆ JPG ಮೇಲೆ ಕ್ಲಿಕ್ ಮಾಡಿ. ನೋಡಿ ಮೇಲೆ ಡೌನ್ಲೋಡಿಂಗ್ ಫೈಲ್ ಡೌನ್ಲೋಡೆಡ್ ಅಂತ ಬಂತು. ನಿಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗೋಗ್ತದೆ. ಸೊ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ. ಮತ್ತು PNG ಬೇಕಂದರೆ PNG ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಫೈಲ್ ಡೌನ್ಲೋಡೆಡ್ ಓಪನ್ ಅಂತಿದೆ. ಗ್ಯಾಲರಿಯಲ್ಲೇ ಡೌನ್ಲೋಡ್ ಆಗಿರುತ್ತದೆ. ಸೊ JPG ಸ್ವಲ್ಪ ಕಡಿಮೆ MBಯಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. PNG ಇದರಲ್ಲಿ ಇದಾಗುತ್ತೆ. ಮತ್ತು PDF ಇಲ್ಲಿ PDF ಅಂತಿದೆ ನೋಡಿ ಸ್ನೇಹಿತರೆ. PDF ರೂಪದಲ್ಲಿ ಡೌನ್ಲೋಡ್ ನೋಡಿ, ಫೈಲ್ ಡೌನ್ಲೋಡೆಡ್ ಅಂದರೆ ಇದು ಫೈಲಲ್ಲಿ ಡೌನ್ಲೋಡ್ ಆಗಿರ್ತದೆ ಸ್ನೇಹಿತರೆ. ಈ ರೀತಿ ನೀವೇನು ಮಾಡಬೇಕು, ಮೊಬೈಲನ್ನು ಫೋಟೋ ಸ್ಕ್ಯಾನ್ ಯಾವ ರೀತಿ ಮಾಡಬೇಕು, ಇದು ಪ್ರಿಂಟರೇ ಬೇಕು ಇದಕ್ಕೆ. ಪ್ರಿಂಟರ್ದಿದ್ದರೆ ಅಷ್ಟೇ ನಾವು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ಳೇಬೇಡಿ. ಯಾವುದಿದ್ರೂ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಮೊಬೈಲಲ್ಲೇ ನಾವು ಈ ರೀತಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಅದೇ ರೀತಿ ನಾನು ಸಿಗ್ನೇಚರ್ನ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಏನೂ ಇಲ್ದಿರ ನಮ್ಮ ಸಿಗ್ನೇಚರ್ ಅಷ್ಟೇ ಇರಬೇಕು. ನಾವೊಂದು ವೈಟ್ ಪೇಜ್ ಮೇಲೆ ಮಾಡಿ ಸ್ಕ್ಯಾನ್ ಮಾಡಿರ್ತೀವಿ. ಸೊ ಸಿಸ್ಟಮ್ ಅಥವಾ ಲ್ಯಾಪ್ಟಾಪಲ್ಲಾದರೆ ಸಿಗ್ನೇಚರ್ ಮಾಡ್ಬೋದು, ಆದರೆ ಸ್ಕ್ಯಾನ್ ಮಾಡ್ಬೋದು. ಮೊಬೈಲಲ್ಲಿ ಹೆಂಗೆ ಮಾಡಬೇಕು ಅನ್ನೋದನ್ನು ಸಹ ವಿಡಿಯೋ ಮಾಡ್ತೀನಿ. ಆ ವಿಡಿಯೋನೂ ಸಹ ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.